ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಮೂಡಿಸುತ್ತಿರುವ ಲಕ್ಷ್ಮಣ್ ಉಗಾರ್ ಯಾರು? ಅನೇಕ ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ ಲಕ್ಷ್ಮಣ್ ಉಗಾರ್, ರಾಜ್ಯದಲ್ಲೇ ಜನಪ್ರಿಯತೆ ಗಳಿಸಿದ ಲಕ್ಷ್ಮಣ್ ಉಗಾರ್ ಮಾಧ್ಯಮ ಲೋಕ ಬಿಟ್ಟು ಹೋಗಿದ್ದು ಯಾಕೆ? ಎಸ್, ಲಕ್ಷ್ಮಣ್ ಉಗಾರ್ 10 ವರ್ಷಗಳ ಹಿಂದೆ ಕನ್ನಡ ಸುದ್ದಿ ಲೋಕದಲ್ಲಿ ದೊಡ್ಡ ಹೆಸರು. ಇದು TV9, ಹಿ ಟಿವಿ, ಸುದ್ದಿ ಟಿವಿ ಹೀಗೆ ಅನೇಕ ಸುದ್ದಿ ವಾಹಿನಿಯಲ್ಲಿ ಸಂಪಾದಕರಾಗಿ ವರದಿಗಾರರಾಗಿ ಉನ್ನತ ಮಟ್ಟದ ಹುದ್ದೆ ನಿರ್ವಹಿಸುತ್ತಿದ್ದರು. ಯಾವುದೇ ಪಕ್ಷ ರಾಜಕಾರಣಿಯಾಗಲಿ ಅವರಿಗೆ ಖಡಕ್ ಆಗಿ ಒಂದು ಪ್ರಶ್ನೆ ಯೋಚಿಸುವಂತೆ ಪ್ರಶ್ನೆ ಕೇಳುತ್ತಿದ್ದರು. ಇವರಿಗೆ ಎಸಿ ರೂಮ್, ಕಾರು, ಉನ್ನತ ಮಟ್ಟದ ರಾಜಕಾರಣಿಗಳ ಅಧಿಕಾರಿಗಳ ಸಂಪರ್ಕ ಎಲ್ಲವೂ ಇತ್ತು. ಇವರು ಏರಿದ ಎತ್ತರದಿಂದ ದಿಢೀರನೆ ಇಳಿದು ನೆಲದ ಮೇಲೆ ನಿಲ್ಲುವುದು ಕಷ್ಟ. ಮಾಧ್ಯಮ ಲೋಕಕ್ಕೆ ಗುಡ್ ಬೈ ಹೇಳಿದರು. ಕೃಷಿಕರಾದರು. ಸರಳ ಕೃಷಿಕನಾಗಿ ಜನಸಾಮಾನ್ಯರ ಮಧ್ಯೆ ಕಳೆದು ಹೋದರು. ಮಣ್ಣು, ಬೀಜ, ನೀರು, ಗಾಳಿಯ ನಂಬಿ ಬಯಲಾಗಿ ನಿಂತರು. ಮತ್ತೊಂದು ಈ ಸುದ್ದಿ ಲೋಕದ ಕಡೆ ತಲೆ ಹಾಕಲೇ ಇಲ್ಲ. ಇಂತಹ ಕಟು ನಿರ್ಧಾರ ತಾಳಲು ಮನುಷ್ಯನಾಗಿ ಒಳಗಿನಿಂದ ಗಟ್ಟಿ ನಿರ್ಧಾರಗಳು ಬೇಕು. ಕೊನೆಯವರೆಗೂ ಭ್ರಮೆಗಳನ್ನು ನಂಬಿಕೊಂಡು ಬದುಕುವುದಕ್ಕಿಂತ ಒಮ್ಮೆಲೆ ಅವುಗಳು ಕಿತ್ತೊಗೆದು ಸತ್ಯಕ್ಕೆ ಹತ್ತಿರವಾಗುವುದು ಅಷ್ಟು ಸುಲಭದ ಮಾತಲ್ಲ. ಲಕ್ಷ್ಮಣ್ ಉಗಾರ್ ಅವರ ಪಯಣ ನೆನೆದು ಹೆಮ್ಮೆ ಎನಿಸಿ ಬರೆದಿದ್ದೇನೆ. ಅವರ ಪಯಣ ಮೆಚ್ಚಿಕೊಳ್ಳಲೇಬೇಕು. ಲಕ್ಷ್ಮಣ್ ಉಗಾರ್ ಈ ರಾಜ್ಯದ ಅನೇಕ ದೊಡ್ಡ ರಾಜಕಾರಣಿಗಳನ್ನು, ಮಂತ್ರಿಗಳನ್ನು ಸಂದರ್ಶನ ಮಾಡೋ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಆದರೆ ಆ ಒಂದು ಸಂದರ್ಶನ ನೋಡಿದ್ದು ಬಹಳ ರೋಚಕತೆ ಇತ್ತು. ಸುಮಾರು ವರ್ಷಗಳ ನಂತರವೂ ಮರೆಯದೆ ಅದು ತಾಜತನದಲ್ಲಿ ನೆನಪಿನಲ್ಲಿ ಉಳಿದಿತ್ತು. ಅದಕ್ಕೆ ಕಾರಣ ಅವರು ಇಂಟರ್ವ್ಯೂ ಕೇಳಿದ ಪ್ರಶ್ನೆಗಳು ಆ ಖಡಕ್ ಪ್ರಶ್ನೆಗಳೇ ಆಗಿದ್ದವು. ವ್ಯಕ್ತಿತ್ವದ ಬಗ್ಗೆ, ವೈಯಕ್ತಿಕ ಮಾಹಿತಿ ಬಗ್ಗೆ, ವಿವಾದದ ಬಗ್ಗೆ ಅತ್ಯಂತ ನೇರವಾಗಿ ಯಾವುದೇ ಬಿಡೆ ಇಲ್ಲದೆ ಮುಖಕ್ಕೆ ಹೊಡೆದಂತೆ ಕೇಳಿದ ಪ್ರಶ್ನೆಗಳವು. ಅದು ಯಾರನ್ನು ಇಂಟರ್ವ್ಯೂ ಮಾಡಿದ್ದು? ವಿವಾದದ ಕೇಂದ್ರ ಬಿಂದು ನಿಂತಿದ್ದ ರವಿ ಬೆಳಗೆರೆ ಅವರನ್ನು. ಹೌದು, ಭೀಮಾ ತೀರದಲ್ಲಿ ಎಂಬ ಸಿನಿಮಾ ಅದು ದುನಿಯಾ ವಿಜಿ ಅವರ ಅಭಿನಯದ ಮೂವಿ. ಅದ್ಯಾಕೆ ವಿವಾದವಾಯಿತು ಅಂದರೆ, ರವಿ ಬೆಳಗೆರೆ ಅವರು ಭೀಮಾ ತೀರದ ಹಂತಕರು ಅನ್ನೋ ಪುಸ್ತಕ ಬರೆದರು. ಆ ಪುಸ್ತಕ ಸಖತ್ ಯಶಸ್ಸು ಕಂಡಿತ್ತು. ಬೆಳಗೆರೆ ಬರೆದಿರ್ತಾ ಇರ್ತಾರೆ ಅಂದರೆ ಅವರು ಸುಮ್ಮನೆ ಬರೆದಿರಲ್ಲ. ಅಲ್ಲಿನ ಹಂತಕರನ್ನು ಖುದ್ದು ಭೇಟಿಯಾಗಿ ಮಾತಾಡಿಸಿ ಸಂದರ್ಶಿಸಿ ಬರೆದ ಪುಸ್ತಕ ಅದು. ಇದಾಗಿ ಸಾಕಷ್ಟು ದಿನಗಳ ನಂತರ ಇದೇ ಸಬ್ಜೆಕ್ಟ್ ಮೇಲೆ ಬಂದಂತಹ ಸಿನಿಮಾ ಭೀಮಾ ತೀರದಲ್ಲಿ. ಈ ಸಿನಿಮಾ ನಿರ್ಮಾಪಕನಾಗಿ ಬೆಳಗೆರೆ ಅವರು ಸಿನಿಮಾ ಬಿಡುಗಡೆಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡೋ ಸಮಯದಲ್ಲಿ ಲಕ್ಷ್ಮಣ್ ಉಗಾರ್ ಬೆಳಗೆರೆ ಅವರು ಸಂದರ್ಶನ ಮಾಡಿದರು. ಕೇಳಿದ ಪ್ರಶ್ನೆಗಳನ್ನು ಒಮ್ಮೆ ಕೇಳಿದರೆ ಮುಂದೆ ಕುಳಿತ ರವಿಯವರು ಎಲ್ಲಿ ಉಗಾರ್ ಅವರ ಕಪಾಳಕ್ಕೆ ಒಮ್ಮೆ ಪಡೀರ್ ಎಂದು ಹೊಡೆದು ಬಿಡುತ್ತಾರೋ ಎನ್ನೋ ನಡುಗರಿಗೆ ಭಯ ಆಗುವಷ್ಟು ನೇರ ಪ್ರಶ್ನೆಗಳು ಕೇಳಿದರು ಉಗಾರ್. ಹಂಗೆ ನೋಡಿದರೆ ಮಾಧ್ಯಮ ಲೋಕದಲ್ಲಿ ಇಂತಹ ಗಟ್ಸ್ ಇರುವವರು ಕಡಿಮೆ. ಉಗಾರ್ ರವಿ ಬೆಳಗೆರೆ ಅವರಿಗೆ ಕೇಳಿದ ಪ್ರಶ್ನೆಗಳು ಹೀಗಿದ್ದವು. ಬೆಳಗೆರೆ ಅವರೇ, ಬೇರೆಯವರ ಹೆಂಡತಿ ಬಗ್ಗೆ ಮಾತಾಡ್ತೀರಿ, ನಿಮಗೆ ಎಷ್ಟು ಜನ ಹೆಂಡತಿರು? ರವಿ ಬೆಳಗೆರೆ ಒಬ್ಬ ತನ್ನನ್ನು ತಾನೇ ಬನಿಸಿಕೊಳ್ಳುವ ಮನುಷ್ಯ. ನಿಮ್ಮ ಒಟ್ಟು ಆಸ್ತಿ ಎಷ್ಟು? ನೀವು ನಿರ್ಮಾಪಕರಿಂದ ದುಡ್ಡು ಕೇಳ್ತಿದ್ದೀರಿ, ನಿಮಗೆ ಪ್ರಾಣ ಭಯ ಇದೆಯಾ? ಎಲೆಕ್ಷನ್ಗೆ ನಿಲ್ಲುತ್ತೀರಾ? ಇಂತಹ ದಿಟ್ಟ ಪ್ರಶ್ನೆಗಳನ್ನು ಕೇಳಿದ ಧೈರ್ಯವಂತ ಉಗಾರ್. ಆದರೆ ಅದಕ್ಕೆ ಬೆಳಗೆರೆ ಕೊಟ್ಟ ಇನ್ಸ್ಟಂಟ್ ಉತ್ತರಗಳು ನನಗೆ ನಗು ಆಶ್ಚರ್ಯ ತರಿಸಿದವು. ಸದ್ಯ ಮಾಧ್ಯಮ ಲೋಕದಲ್ಲಿ ಬಹು ದೂರ ಸರಿದು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಎಂಬುದನ್ನು ಕೇಳಿ ಖುಷಿಯಾಯಿತು. ಅಂತಿಮವಾಗಿ ಒಬ್ಬ ಮನುಷ್ಯನ ಯಶಸ್ಸು, ಅವನ ಹುದ್ದೆ, ತೊಡುವ ಕೋಟು, ಎಸಿ ರೂಮ್, ಸಮಾಜದಲ್ಲಿ ಗುರುತಿಸುವಿಕೆ ಎಲ್ಲ ಅದು ನಮ್ಮ ಮನಸ್ಸಿಗೆ ಹಿಡಿಸಿದಂತೆ ಬದುಕುವುದು ರೀತಿಯಲ್ಲಿ ಎಂಬ ಪೂರ್ಣಚಂದ್ರ ತೇಜಸ್ವಿಯವರ ಮಾತು ಸತ್ಯ ಎಂಬುದನ್ನು ಉಗಾರ್ ಪ್ರೂವ್ ಮಾಡಿದ್ದಾರೆ. ನಿಮ್ಮ ಕೃಷಿ ಜೀವನ ಖುಷಿ ಕೊಡಲಿ. ಉಗಾರ್ ಅವರಿಗೆ ನಮ್ಮ ವಾಹಿನಿ ಮೂಲಕ ಹೃತ್ಪೂರ್ವಕ ನಮನಗಳು.